ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಸ್ಪೆಸಿಫಿಕ್ ಟು ಪೇಪರ್ದ ಮ್ಯಾಥಮೆಟಿಕ್ಸ್ ಕ್ಲಾಸ್ಗಳನ್ನ ಹೇಳಲಾಗ್ತದೆ. ಸೊ ನಿಮಗೆ ಟಾಪಿಕ್ ವೈಸ್ ಕ್ಲಾಸ್ಗಳು ಬೇಕಂದರೆ ನೀವು ಮೆಂಬರ್ಶಿಪ್ಪನ್ನು ಪಡೆದುಕೊಂಡು ಟಾಪಿಕ್ ವೈಸ್ ಕ್ಲಾಸ್ಗಳನ್ನ ಕೇಳ್ಬೋದು. ಸೊ ಈಗಾಗಲೇ 40ಕ್ಕಿಂತ ಹೆಚ್ಚು ಕ್ಲಾಸ್ಗಳು ಆಗಿದ್ದಾವೆ, ನೀವು ಅವುಗಳನ್ನ ನೋಡ್ಬೋದು. ಸೊ ಮೆಂಬರ್ಶಿಪ್ಪನ್ನು ಯಾವ ರೀತಿ ಪಡೆದುಕೊಳ್ಳೋದನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಈಗಾಗಲೇ ಹೇಳಿರ್ತೀನಿ, ನೀವು ಅದನ್ನು ನೋಡಿ ಜಾಯ್ನ್ ಆಗ್ಬೋದು. ಹಾಗೆ ಮತ್ತೆ ಇನ್ನೇನಾದರೂ ಡೌಟ್ಗಳಿದ್ದರೆ ನೀವು ಟೆಲಿಗ್ರಾಮ್ದಲ್ಲಿ ಮೆಸೇಜ್ ಮಾಡಿ ಕೇಳ್ಬೋದು. ಸೊ ಟೆಲಿಗ್ರಾಮ್ದ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ಕ್ಲಿಕ್ ಮಾಡೋ ಮುಖಾಂತರ ಮೆಸೇಜ್ ಮಾಡಿ ತಿಳ್ಕೊಬೋದು. ಸೊ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಮೊದಲೇ ಕ್ವಶನ, ಫಾರ್ಮುಲಾ ಫಾರ್ ದ ಏರಿಯಾ ಆಫ್ ರೋಂಬಸ್ ಈಸ್ ಅಂದರು. ಸೊ ಏರಿಯಾ ಆಫ್ ರೋಂಬಸ್ದ ಫಾರ್ಮುಲಾ ಏನು ಬರ್ತದೆ ಅಂದ್ರೆ 1/2 ಇಂಟು ಡಯಾಗೋನಲ್ 1 ಇಂಟು ಡಯಾಗೋನಲ್ 2 ಈ ರೀತಿ ರೋಂಬಸ್ದ ಫಾರ್ಮುಲಾ ಬರ್ತದೆ. ಸೊ ಇಲ್ಲಿ ರೋಂಬಸ್ ಒಳಗೆ ಏನಾಗುತ್ತೆ, ಸೊ 4 ಸೈಡ್ಸ್ಗಳು ಏನಿರ್ತಾವೆ ಸೇಮ್ ಇರ್ತಾವೆ, ಬಟ್ ಆ್ಯಂಗಲ್ಗಳ ಆಪೋಸಿಟ್ ಆ್ಯಂಗಲ್ಗಳು ಮಾತ್ರ ಇಲ್ಲಿ ಏನೈತಿ ಈಕ್ವಲ್ ಆಗಿರ್ತಾವೆ. ಸೊ ಇವೆರಡು ಇಲ್ಲಿ ಎ ಮತ್ತು ಡಿ ಆ್ಯಂಗಲ್ ಈಕ್ವಲ್ ಆಗಿದ್ದರೆ ಇಲ್ಲಿ ಬಿ ಮತ್ತು ಸಿ ಆ್ಯಂಗಲ್ ಏನಿರ್ತಾವೆ ಇವು ಈಕ್ವಲ್ ಇರ್ತಾವೆ. ಹಾಗೆ ಇವು ಸೈಡ್ಗಳು ಏನಿರ್ತಾವೆ 4 ಈಕ್ವಲ್ ಇರ್ತಾವೆ, ಅವಾಗಿದ ರೋಂಬಸ್ ಆಗ್ತದೆ. ನೆಕ್ಸ್ಟ್, ಡಿಟರ್ಮೈನ್ ದ ಫಾರ್ಮುಲಾ ಫಾರ್ ದ ಏರಿಯಾ ಆಫ್ ಅ ಟ್ರೋಪಿಜಾಯ್ಡ್ ಹ್ಯಾವಿಂಗ್ ದ ಸಮ್ ಆಫ್ ಪ್ಯಾರಲಲ್ ಸೈಡ್ಸ್ y ಆ್ಯಂಡ್ ಹೈಟ್ h. ಸೊ ಇಲ್ಲಿ ಟ್ರೋಪಿಜಾಯ್ಡ್ ಏನೈತಿ ಆ ಥರ ಎರಡು ಪ್ಯಾರಲಲ್ ಸೈಡ್ದ ಸಮ್ ಏನಾಗಿದೆ y ಆಗಿದೆ ಅಂತ. ಸೊ ಆ ಥರ ಹೈಟ h ಅದ, ಅವಾಗ ಆ ಥರ ಏರಿಯಾ ಫಾರ್ಮುಲಾ ಏನು ಬರ್ತದೆ ಅಂದ್ರೆ, ಸೊ ಇಲ್ಲಿ 1/2 ಇಂಟು y ಇಂಟು h. ಸೊ ಇಲ್ಲಿ y ಇಂಟು h ಬರ್ತದೆ. ಸೊ ಒಂದು ವೇಳೆ ಇಲ್ಲಿ ಸಮ್ಮನ್ನು y ಅಂತ ಕೊಟ್ಟಿದ್ದಾರೋ, ಒಂದೊಂದು ಟೈಮ್ದಾಗ ಸಮ್ ಸೈಡ್ಗಳನ್ನ ಎರಡು ಪ್ಯಾರಲಲ್ ಸೈಡ್ಗಳನ್ನ ಕೊಟ್ಟಿರ್ತಾರೋ, ಅವಾಗ a ಪ್ಲಸ್ ಬಿ ಇಂಟು h. ಸೊ ಇಲ್ಲಿ ಎ ಮತ್ತು ಬಿ ಅನ್ನೋದು ಏನಾಗುತ್ತೆ ಇಲ್ಲಿ ಪ್ಯಾರಲಲ್ ಸೈಡ್ ಆಗುತ್ತವೆ. ಸೊ ಇವುಗಳ ಸಮ್ಮನ್ನು ಮಾಡಿ ನಂತರ ಇಲ್ಲಿ ಇಂಟು ಮಾಡಬೇಕಾಗ್ತದೆ. ನೆಕ್ಸ್ಟ್ ಕ್ವಶನ್, ಮ್ಯಾಚ್ ದ ಫಾಲೋಯಿಂಗ್ ಏರಿಯಾ ಆಫ್ ಅ ರೆಕ್ಟ್ಯಾಂಗ್ಯುಲರ್. ಸೊ ಇಲ್ಲಿ ಏರಿಯಾ ಆಫ್ ಅ ರೆಕ್ಟ್ಯಾಂಗ್ಯುಲರ್ ಯಾವುದಾಗುತ್ತೆ, ಸೊ ಇಲ್ಲಿ ಲೆಂತ್ ಇಂಟು ವಿಡ್ತ್ ಅಂತ ಇಲ್ಲಿ ಆಗುತ್ತೆ. ನೆಕ್ಸ್ಟ್, ಏರಿಯಾ ಆಫ್ ಅ ಪ್ಯಾರಲೋಗ್ರಾಮ್ ಏನಾಗುತ್ತೆ, ಸೊ ಇಲ್ಲಿ ಏರಿಯಾ ಆಫ್ ಅ ಪ್ಯಾರಲೋಗ್ರಾಮ ಬೇಸ್ ಇಂಟು ಹೈಟ್. ಸೊ ಪ್ಯಾರಲೋಗ್ರಾಮ ಈ ರೀತಿ ಇರ್ತದೆ. ಸೊ ಇಲ್ಲಿ ಇವೆರಡು ಲೈನ ಈಕ್ವಲ್ ಇರ್ತಾವೆ. ಸೊ ಇವೆರಡು ಲೈನ ಈಕ್ವಲ್ ಇರ್ತಾವೆ ಇವೆರಡು ಸೈಡ. ಹಾಗೆ ಇಲ್ಲಿ ಏನಾಗುತ್ತೆ, ಇಲ್ಲಿ ಹೈಟ ಈ ಸರ್ತ್ ಹೈಟ h ಅಂತ ಬರ್ತದೆ. ಸೊ ಇದು ಬೇಸ ಇದು ಬರ್ತದೆ. ಸೊ ಇದು ಬೇಸ್ ಆತಂದ್ರೆ ಇದು ಹೈಟ h ಆಗ್ತದೆ. ಸೊ ಇಲ್ಲಿ ಬೇಸ್ ಇಂಟು ಹೈಟ್ ಇಲ್ಲಿ ಆ ಥರ ಏರಿಯಾ ಆಗ್ತದೆ. ನೆಕ್ಸ್ಟ್, ಏರಿಯಾ ಆಫ್ ಟ್ರೋಪಿಸಮ್ ಇಲ್ಲಿ ನೋಡ್ಬೋದು 1/2 ಸಮ್ ಆಫ್ ಪ್ಯಾರಲಲ್ ಸೈಡ್ ಇಂಟು ಹೈಟ್. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ, ಟೋಟಲಾಗಿ ಎ ಇದ್ದಿದ್ದು ಕ್ಯೂ ಆಗುತ್ತೆ, ಬಿ ಇದ್ದಿದ್ದು ಆರ್ ಆಗುತ್ತೆ, ನೆಕ್ಸ್ಟ್ ಸಿ ಇದ್ದಿದ್ದು ಪಿ ಆಗುತ್ತೆ. ಸೊ ಇವು ಮೂರು ಕೂಡ ಆಗುತ್ತೆ. ನೆಕ್ಸ್ಟ್, ದ ಏರಿಯಾ ಆಫ್ ಅ ರೆಕ್ಟಾಂಗ್ಯುಲರ್ ಗ್ರೌಂಡ್ ಈಸ್ 210 ಸ್ಕ್ವೇರ್ ಮೀಟರ್ ವಿತ್ ಅ ಲೆಂತ್ ಆ್ಯಂಡ್ ವಿಡ್ತ್ ಆಸ್ ಅ 80 ಮೀಟರ್ ಆ್ಯಂಡ್ 20 ಮೀಟರ್ ರೆಸ್ಪೆಕ್ಟಿವ್ಲಿ. ಟ್ರೂ ಆರ್ ಫಾಲ್ಸ್ ಅಂತ ಕೇಳಿದರು. ಸೊ ಏರಿಯಾ ಆಫ್ ಅ ರೆಕ್ಟಾಂಗ್ಯುಲರ ಎಷ್ಟದ 210 ಸ್ಕ್ವೇರ್ ಮೀಟರ್ ಅದ. ಸೊ ಲೆಂತ್ ಮತ್ತು ವಿಡ್ತ ಅವುಗಳ ಇಂಟು ಮಾಡಿದ್ರೆ ನಮ್ಗೆ 210 ಬರಬೇಕು, ಬಟ್ 210 ಬರೋದಿಲ್ಲದ. 80 ಇಂಟು 20 ಮಾಡಿದಾಗ ನಮ್ಗೆ 160 ಸ್ಕ್ವೇರ್ ಮೀಟ್ರ್ ಆಗುತ್ತೆ. ಸೊ 160 ಸ್ಕ್ವೇರ್ ಮೀಟ್ರ್ ಅಂದಾಗಿದ ಫಾಲ್ಸ್ ಆಗುತ್ತೆ. ಆನ್ಸರ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಲೆಂತ್ ಮತ್ತು ವಿಡ್ತನ್ನು ಇಂಟು ಮಾಡಿದಾಗ ನಮ್ಗೆ 160 ಈ ಥರ ರೆಕ್ಟ್ಯಾಂಗ್ಯುಲರ್ ಏರಿಯಾ ಆಗುತ್ತೆ. ನೆಕ್ಸ್ಟ್, ದ ಏರಿಯಾ ಆಫ್ ಅ ರೋಂಬಸ್ ಈಸ್ 100 ಸ್ಕ್ವೇರ್ ಯೂನಿಟ್ಸ್ ಆ್ಯಂಡ್ ಹೂಸ್ ದ ಒನ್ ಡಯಾಗೋನಲ್ ಈಸ್ 20 ಯೂನಿಟ್ಸ್. ಫೈಂಡ್ ದ ಲೆಂತ್ ಆಫ್ ಅನದರ್ ಡಯಾಗೋನಲ್. ಸೊ ಇಲ್ಲಿ ಏರಿಯಾ ಆಫ್ ರೋಂಬಸ್ದ ಏರಿಯಾ ಎಷ್ಟದ 100 ಸ್ಕ್ವೇರ್ ಯೂನಿಟ್ಸ್ ಅದ, ಈಕ್ವಲ್ ಟು 1/2. ಡಯಾಗೋನಲ್ 1 ಎಷ್ಟದ 20 ಅದ, ಇನ್ನೊಂದು ಡಯಾಗೋನಲ್ ನಮ್ಗೆ ಗೊತ್ತಿಲ್ಲ, ಅದನ್ನು
D2 ಅಂತ ತಗೋರಿ. ಸೊ ಇಲ್ಲಿ 2 1 2 10. ಸೊ ಇಲ್ಲಿ ಇದು ಒಂದು ಪೂಜೆ ಹೊತ್ತು, ಇಲ್ಲಿ ಒಂದು ಪೂಜೆ ಹೊತ್ತು. ಸೊ ಇಲ್ಲಿ ಡಯಾಗೋನಲ್ 2 ಎಷ್ಟಾಗುತ್ತೆ, ಇಲ್ಲಿ 10 ಆಗುತ್ತೆ. ಸೊ ಡಯಾಗೋನಲ್ 1 20 ಯೂನಿಟ್ಸ್ ಅಂತಂದ್ರೆ ಡಯಾಗೋನಲ್ ಅನದರ್ ಡಯಾಗೋನಲ್ 10 ಯೂನಿಟ್ಸ್ ಆಗಿರ್ತದೆ. ನೆಕ್ಸ್ಟ್, the area of a kite is a 400 square inches. It is a one diagonal is 8 inches. Find the another diagonals. ಸೊ ಇಲ್ಲಿ ಇದು ಕೂಡ ಅದೇ ಸೇಮ್ ಬರ್ತದೆ. ನೀವು ಇದನ್ನು ಮಾಡ್ಬೋದು. ಏರಿಯಾ ಆಫ್ ಕೈಟ್ ಫಾರ್ಮುಲಾ ಹಾಕೊಂಡ ಇದು ಕೂಡ 1/2 ಇಂಟು ಡಯಾಗೋನಲ್ 1 ಇಂಟು ಡಯಾಗೋನಲ್ 2 ಬರ್ತದೆ. ಸೊ ಇಲ್ಲಿ 400 ಸ್ಕ್ವೇರ್ ಇಂಚಸ್ ಅದ. ಸೊ ಡಯಾಗೋನಲ್ 1 80 ಅದ. ಸೊ ಇಲ್ಲಿ 2 1 2 40 ಆಗುತ್ತೆ. ಸೊ ಇಲ್ಲಿ 41 40 10. ಸೊ ಡಯಾಗೋನಲ್ 2 ಎಷ್ಟು ಬರ್ತದೆ, ಇಲ್ಲಿಯೂ ಕೂಡ 10 ಇಂಚಸ್ ಇಲ್ಲಿ ಬರ್ತದೆ. ನೆಕ್ಸ್ಟ್ ಕ್ವಶನ್, ಫೈಂಡ್ ದ ಲೆಂತ್ ಆಫ್ ಅ ಪ್ಯಾರಲಲ್ ಸೈಡ್ಸ್ ಆಫ್ ಅ ಟ್ರೊಪಿಜಾಯ್ಡ್ that are a ratio of 3:2. Its area is 200 square meter and its height is 10 meter. ಸೊ ಇಲ್ಲಿ ನಮ್ಗೆ ಟ್ರೊಪಿಜಾಯ್ಡ್ದ ಏರಿಯಾವನ್ನು ಕೊಟ್ಟಿದ್ದಾರೆ. ಮೊದಲಿಗೆ ಟ್ರೊಪಿಜಾಯ್ಡ್ದ ಫಾರ್ಮುಲಾ ಏನು ಬರ್ತದೆ, ಏರಿಯಾ A = 1/2 ಇಂಟು ಸಮ್ ಆಫ್ ಪ್ಯಾರಲಲ್ ಸೈಡ್ ಅಂದರೆ A + B ಅಂತ ಒಂದನ್ನು ಇಲ್ಲಿ ಹೈಟ್. ಸೊ ಏರಿಯಾ ಎಷ್ಟು ಕೊಟ್ಟಿದ್ದಾರೆ, ಏರಿಯಾ 200 ಸ್ಕ್ವೇರ್ ಮೀಟ್ರ 1/2. ಸೊ ಇಲ್ಲಿ ಇವುಗಳ ರೇಷಿಯೋ ಎಷ್ಟದ, 3:2 ಅಂದ್ರೆ ಇದನ್ನ ರೇಷಿಯೋ 3x, ಇನ್ನೊಂದು ರೇಷಿಯೋ 2x. ಸೊ ಹೈಟ್ 10 ಮೀಟ್ರ. ಸೊ ಇಲ್ಲಿ 2 1 ಇಲ್ಲಿ 2 5. ನೆಕ್ಸ್ಟ್ ಇಲ್ಲಿ 3x + 2x 5x 5x ಇಂಟು 5 25x ಆಗುತ್ತೆ. ಇದು 25x ಆದ ನಂತರ ಇಲ್ಲಿ 200 ಅದ. ಸೊ ಇಲ್ಲಿ 25 1 25 8. ಸೊ ಇಲ್ಲಿ ನಮ್ಗೆ x = ಎಷ್ಟು ಬಂತು, x = 8 ಬಂತು. ಸೊ ಈ 8ಅನ್ನು ಇಲ್ಲಿ 3x ಮತ್ತು 2xದಾಗ ಹಾಕಿದಾಗ 3 × 8 ಇನ್ನೊಂದು 2 × 8. ಸೊ 3 × 8 ಮಾಡಿದಾಗ 3 8 24, 2 8 16. ಸೊ ಇಲ್ಲಿ 24 ಮತ್ತು 16 ಇಲ್ಲಿ ನಮ್ಗೆ ಇವುಗಳ ಲೆಂತ್ ಆಗಿರ್ತದೆ. ಸೊ ಟ್ರೊಪಿಜಾಯ್ಡ್ದ ಪ್ಯಾರಲಲ್ ಲೆಂತ್ ಏನಾಗಿರ್ತಾವ, ಒಂದು 16 ಮೀಟ್ರ್ ಆದ್ರೆ ಇನ್ನೊಂದು 24 ಮೀಟ್ರ್ ಆಗಿರ್ತದೆ. ಸೊ ಇಲ್ಲಿ ಇದು 16 ಮೀಟ್ರ್ ಆಗಿರ್ತದೆ ಅಂದರೆ ಇದು 24 ಮೀಟ್ರ್ ಆಗಿರ್ತದೆ. ನೆಕ್ಸ್ಟ್, ದ ಡಯಾಗೋನಲ್ ಆಫ್ ಅ ಸ್ಕ್ವೇರ್ ಬೋರ್ಡ್ ಈಸ್ 12 ಇಂಚಸ್. ಫೈಂಡ್ ಇಟ್ಸ್ ಏರಿಯಾ. ಸೊ ಇಲ್ಲಿ ಸ್ಕ್ವೇರ್ ಬೋರ್ಡ್ದ ಡಯಾಗೋನಲ್ ಒಂದು 12 ಇಂಚಸ್ ಅದ. ಸೊ ಸ್ಕ್ವೇರ್ ಅಂದಾಗ ಅದು ಚೌಕ್ ಇರ್ತದೆ. ಸೊ ಇನ್ನೊಂದು ಡಯಾಗೋನಲ್ ಕೂಡ 12 ಆಗಿರ್ತದೆ. ಸೊ ಈ ಥರ ಹಾಫನ್ನು ಮಾಡಿದಾಗ ನಮಗೇನು ಸಿಗ್ತದೆ, ಏರಿಯಾ ಸಿಗ್ತದೆ. ಸೊ ಇಲ್ಲಿ 2 1 2 6 12 6 ಇಲ್ಲಿ 72 ಇಂಚಸ್ ನಮ್ಗೆ ಸ್ಕ್ವೇರ್ ಇಂಚಸ್ ನಮಗಿಲ್ಲಿ ಏರಿಯಾ ಸಿಗ್ತದೆ. ಸೊ ನೆಕ್ಸ್ಟ್ ಕ್ವಶನ್, ಫೈಂಡ್ ದ ಏರಿಯಾ ಆಫ್ ಪ್ಯಾರಲೋಗ್ರಾಮ್ಸ್ ಇನ್ ಅ ಫಾಲೋಯಿಂಗ್ ಫಿಗರ್ ಅಂದರು. ಸೊ ಇಲ್ಲಿ ಬೇಸ 10 ಇಂಚಸ್, ಇಲ್ಲಿ ಹೈಟ 6 ಇಂಚಸ್. ಸೊ ಇದನ್ನ ಹೈಟ H ಇದೆ B ಹತ್ತೋರಿ. ಸೊ ಇಲ್ಲಿ ಬೇಸ್ ಇಂಟು ಹೈಟ್ ಆಗುತ್ತೆ. ಇಲ್ಲಿ 60 ಸ್ಕ್ವೇರ್ ಇಂಚಸ್ ಆಗುತ್ತೆ. ಬಟ್ ಆನ್ಸರ್ ಒಳಗೆ ಚೇಂಜ್ ಕೊಟ್ಟಿದ್ದಾರೆ. ಸೊ ಇದು ಮತ್ತೆ ಯಾವ ಟೈಪ್ ಅದ ಅಂತ ನನಗೂ ಗೊತ್ತಾಗಿಲ್ಲ. ಸೊ ನಿಮ್ಗೆ ಗೊತ್ತಾಗಿದ್ರೆ ಕಮೆಂಟ್ ಮಾಡಿರಿ. ಸೊ ಈ ಥರ ಆನ್ಸರ 20 ಸ್ಕ್ವೇರ್ ಇಂಚಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಬೇರೆ ಥರ ಬಿಡಿಸೋದು ಗೊತ್ತಿದ್ರೆ ಅಂದ್ರೆ
ಕಮೆಂಟ್ ಮುಖಾಂತರ ತಿಳಿಸ್ರಿ, ನಾನು ಅದನ್ನ ಪಿನ್ ಮಾಡ್ತೀನಿ. ನೆಕ್ಸ್ಟ್, ದ ಏರಿಯಾ ಆಫ್ ಅ ಪ್ಯಾರಲೋಗ್ರಾಮ್ ಈಸ್ 1600 ಸ್ಕ್ವೇರ್ ಯೂನಿಟ್ಸ್ ಆ್ಯಂಡ್ ಇಟ್ಸ್ height is 1/4 of its base. Find the base of a parallelogram. ಸೊ ಇಲ್ಲಿ ಪ್ಯಾರಲೋಗ್ರಾಮ್ದ ಬೇಸ್ ಇಂಟು ಹೈಟ್ ಅಂತ ಬರ್ತದೆ ನಮ್ಗೆ ಏರಿಯಾ. ಬಟ್ ಇಲ್ಲಿ 1600 ನಮಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬೇಸ್ ಎಷ್ಟದ ಅಂದ್ರೆ ಇಲ್ಲಿ ಬೇಸ್ ಬಿ ಅಂತ ತಗೋರಿ. ಸೊ ಹೈಟ್ ಎಷ್ಟದ ಅಂದ್ರೆ 1/4 ಆಫ್ ಬೇಸ್ ಅಂದ್ರೆ ಬೇಸದ 1/4 ಭಾಗ ಏನೈತಿ ಇಲ್ಲಿ ಅದ ಅಂದ್ರೆ B/4 ಅಂತ ಇಲ್ಲಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಈ 4 ಈ ಕಡೆ ಕಳಿಸಿದಾಗ ಇಲ್ಲಿ ನಮಗೆ ಇಂಟು ಆಗುತ್ತೆ. 1600 ಇಂಟು 4 ಅಂದ್ರೆ 6400 ಆಗುತ್ತೆ. ಈಕ್ವಲ್ ಟು ಇಲ್ಲಿ B² ಆಗುತ್ತೆ. ಸೊ ಇಲ್ಲಿ ನಮ್ಗೆ ಬಿ ಬೆಲೆ ಏನಾಗುತ್ತೆ, B ಈಕ್ವಲ್ ಟು ಇಲ್ಲಿ 64 ಅಂದ್ರೆ 8 ಆಗುತ್ತೆ, ಇಲ್ಲಿ 0 ಆಗುತ್ತೆ. ಸೊ ಇಲ್ಲಿ ನಮ್ಗೆ ಬೇಸ್ ಎಷ್ಟಾಗುತ್ತೆ, 20 ಯೂನಿಟ್ಸ್ ಇಲ್ಲಿ ಬೇಸ ಆಗುತ್ತೆ. ಸೊ ಇದೇ ಟೈಪ್ನಲ್ಲಿ ಇನ್ನೂ ನಿಮಗೆ 30 ಕ್ವಶನ್ಗಳ ಸಿಗ್ತಾವೆ. ಸೊ ಇವುಗಳನ್ನ ನೀವು ಬಿಡಿಸ್ಬೋದು. ಸೊ ಇಲ್ಲಿ ಮೊದಲೇದಾಗಿ 10 ಕ್ವಶನ್ಗಳು. ಸೊ ಅವಕ್ಕೆ ಆನ್ಸರ್ಗಳು ಕೂಡ ಇಲ್ಲಿ ಕೆಳಗಡೆ ಇರ್ತಾವೆ. ನೀವು ಮೊದಲಿಗೆ ಬಿಡಿಸಿ ನಂತರ ಆನ್ಸರ್ಗಳನ್ನ ನೋಡ್ಬೋದು. ಸೊ ಇಲ್ಲಿ ನೆಕ್ಸ್ಟ್ 10 ಕ್ವಶನ್ಸು. ಅದೇ ರೀತಿ ಇಲ್ಲಿ ಕೆಳಗಡೆ ಆನ್ಸರ್ಸು. ಸೊ ಇವುಗಳನ್ನು ನೀವು ಬಿಡಿಸ್ಬೋದು. ಸೊ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.